ವೆಲ್ಕಮ್ ಟು ಪಾರು ಕಿಚನ್. ಇವತ್ತು ನಾನು ಬಾದುಷಾ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಒಂದು ಬಟ್ಲು ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಹಾಕಿದ್ಮೇಲೆ ಒಂದು 1/4 ಟೀ ಸ್ಪೂನು ಯೆಲ್ಲೋ ಕಲರ್ ಹಾಕಿದ್ದೀನಿ. ಯೆಲ್ಲೋ ಕಲರ್ ಹಾಕಿದ್ದೆ ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಅದು ಉಂಡೆ ಅದಕ್ಕೆ ಬರಬೇಕು. ನೋಡಿ, ಇದಾಗಿದೆ. ನೀರು ಹಾಕಿ ಕಲಸಿ ಚಪಾತಿ ಅದಕ್ಕೆ ಕಲಸಿದ್ದೀನಿ. ನೀರು ಹಾಕಿ ಚಪಾತಿ ಅದಕ್ಕೆ ಕಲಸಿಟ್ಟಿದ್ದೀನಿ. ಈಗ ಮುಚ್ಚಳ ಮುಚ್ತೀನಿ. ಈಗ ಒಂದು 10 ನಿಮಿಷ ಅದು ನೆನಿಬೇಕು. ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳೋಣ. ಒಂದು ಬಟ್ಲು ಸಕ್ಕರೆ ಹಾಕಿದ್ದೀನಿ. 3/4 ಬಟ್ಲು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ ಅದು ಕುದಿಯೋಕ್ಕೆ ಬಿಡೋಣ ಒಂದು ಸ್ವಲ್ಪ, ಒಂದು ಎಳೆ ಬರೋ ತನಕ. ಇದು ಚಪಾತಿ ಹಿಟ್ಟು ಕಲಸಿಟ್ಟಿದ್ನಲ್ಲ, ಇದನ್ನು ತೆಗೆದು ಈಗ ನೆನೆಗೆ ಬಿಟ್ಟಿದ್ದೆ 10 ನಿಮಿಷ. ಈಗ ತೆಗ್ದಿದ್ದೀನಿ. ತೆಗೆದು ಒಂದು ಸ್ವಲ್ಪ ನಾದ್ಕೋತೀನಿ. ನಾದ್ಕೊಂಡಿಂದೆ ಉಳ್ಳೆ ಮಾಡಿ ಇಕ್ತಾಯಿದ್ದೀನಿ. ಅಲ್ಲಿ ಉಳ್ಳೆ ಮಾಡಿಟ್ಟಿದ್ದೀನಿ. ಈಗ ತೊಗೊಂಡು ಚಪಾತಿ ಥರ ಸ್ವಲ್ಪ ಅಗಲ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ದುಂಡಾಗಿ ಲಟ್ಟಿಸಿದ ಮೇಲೆ ಆಮೇಲೆ ಅದನ್ನು ಮರ್ಚಬೇಕು. ಕೋನ ಟೈಪ್ ಮರ್ಚಿ ಆ ಕಡೆ ಎಡ್ಜು ಈ ಕಡೆ ಎಡ್ಜು ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ತುದಿ ಉದ್ದಬಾರ್ದು, ಸ್ವಲ್ಪ ಹಿಂದ್ಗಡೆಗಷ್ಟೇ ಉದ್ಕೋಬೇಕೀಗ. ಉದ್ಕೊಂಡ ಮೇಲೆ ನೋಡಿರಿ, ಅಲ್ಲೆಲ್ಲ ಲೇಯರ್ ಟೈಪ್ ಇರುತ್ತೆ. ಇದು ಪಾಕ ರೆಡಿಯಾಗಿದೆ. ಇದು ಒಂದೆಳೆ ಬಂದಿದೆ ನೋಡಿ. ಪಾಕ ರೆಡಿಯಾಗಿದೆ ಇದು. ಈಗ ಅದು ಒಂದು 1/4 ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಅದನ್ನು ಪಾಕಕ್ಕೆ ಇಕ್ತಾಯಿದ್ದೀನಿ. ಇದು ಮಾಡಿದ್ದೀನಿ ಬಾದುಷದು. ಮಾಡಿದ್ಮೇಲೆ ಈಗ ಎಣ್ಣೆಯಲ್ಲಿ ಕರಿತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮೀಡಿಯಮ್ ಸೈಜ್ ಇಟ್ಟು ಕರಿಬೇಕು. ಕರೆದಿಂದೆ ನೋಡಿ, ಅಲ್ಲ ಕಾದಿದೆ. ಹಿಂದೆ ಮುಂದೆ ಕ್ಲೀನಾಗಿ ಒಳಗೆಲ್ಲ ಬೇಯಬೇಕಲ್ಲ, ಕ್ಲೀನಾಗಿ ಕರಿಬೇಕು. ಅದನ್ನ ಒಳಗೆಲ್ಲ ಬೆಂದಿದೆ ಅನಿಸುತ್ತೆ. ಈಗ ಅದನ್ನು ತೆಗೆದು ಪಾಕದಲ್ಲಿ ಹಾಕ್ತೀನಿ. ಪಾಕದಲ್ಲಿ ಹಾಕಿಂದೆ ಆಮೇಲೆ ಅದನ್ನು ಹಿಂದೆ ಮುಂದೆ ಎಲ್ಲ ಕ್ಲೀನಲ್ಲಿ ಪಾಕದಲ್ಲೇ ನೆನೆಗೆ ಬಿಡ್ತೀನಿ. ಒಂದು ಸ್ವಲ್ಪ ನೆನೆಸ್ತಾ ಇದ್ದೀನಿ. ನೋಡಿರಿ, ಈಗ ನೆನೆಸ್ಬೇಕು ಹೀಗೆ. ಯಾಕಂದರೆ ಒಳಗೆಲ್ಲ ಪಾಕ ಸೇರಿಕೊಂಡ್ರಪ್ಪ ಅಂದರೆ ಒಂಥರ ತಿನ್ನೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಈಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಒಂದು ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ. ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿದೆ ಅಲ್ಲ, ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿದೆ. ನೋಡಿ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ನೋಡಿ, ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಿನ್ನಿ. ನೋಡಿ.